ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ಇದು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದ ಪಂಚಮಿ ದಿನ ಬರದೆ ನಾಗರ ಪಂಚಮಿ ಹಬ್ಬ. ಇದು ನಾಡಿಗೆ ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇದು ನಮ್ಮ ಉತ್ತರ ಕರ್ನಾಟಕ ಸೈಡು ತುಂಬ ಗ್ರ್ಯಾಂಡಾಗಿ ಆಚರಿಸ್ತೀವಿ. ನೀವು ಯಾವ ಥರ ಎಲ್ಲ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಈ ಹಬ್ಬಕ್ಕೆ ನಾನು ಏನೆಲ್ಲ ಉಂಡಿಗಳು ಮಾಡಿದ್ದೀನಿ ಅಂತ ಆಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ವಿಡಿಯೋ ನೋಡಿ ಬನ್ನಿ. ಫ್ರೆಂಡ್ಸ್, ಈಗ ಹೋಗಿ ಇವತ್ತು ಎಡೆಗೆ ಏನೆಲ್ಲ ಅಡುಗೆ ಮಾಡಬೇಕಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್, ನಾನು ನಿನ್ನೆನೇ ಕಡಲೆಕಾಳನ್ನ ನೆನೆ ಇಟ್ಟಿದ್ದೆ. ಈಗ ವಿಸಿಲೆಲ್ಲ ಒಡ್ಸ್ಕೊಂಡಿದ್ದೀನಿ. ಈಗ ಕಡಲೆ ಉಸುಳಿ ಹಾಗೆ ಮಂಡಾಳ ಒಗ್ಗರಣೆ ಮಾಡಬೇಕು. ನನ್ನ ಮಗಳಿಗೆ ಲಂಚಿಗೆ ಅನ್ನಕ್ಕೂ ಇಟ್ಟಿದ್ದೀನಿ. ಅವಳಿಗೊಂದು ಸ್ವಲ್ಪ ಚಿತ್ರಾನ್ನ ಮಾಡಿ ಕಳಿಸ್ಬೇಕು. ಅವಳಿಗೆ ನಮ್ಮ ಮನೆಯವ್ರಿಗೆ ಕೂಡ, ಅವ್ರದ್ದಿಬ್ಬರದು, ನಮ್ಮ ಮನೆಯವ್ರದ್ದು ಆಫೀಸ್ ಇದೆ, ನನ್ನ ಮಗಳದ್ದು ಕಾಲೇಜ್ ಇದೆ. ನನ್ನ ಮಗಳು ಕೂಡ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ದೇವ್ರ ಪೂಜೆ ಮಾಡೋಕತ್ತಾಳ. ನಾನು ಒಂದು ಸ್ವಲ್ಪ ಅಡುಗೆ ಮಾಡ್ಕೊಂಡಂದರೆ ಬೇಗ ಬೇಗ ಆಗುತ್ತೆ. ಎಲ್ಲ ಎಡೆ ಮಾಡಿ ಅವಳು ಕಾಲೇಜಿಗೆ ಹೋಗೋಷ್ಟೊತ್ತಿಗೆ ಹಾಲು ಹಾಕಿ ಹೋಗಲಿ ಅಂತ ಬೇಗ ಎದ್ದು ಬೇಗ ಮುಗಿಸ್ಕೊಂಡಿದ್ವಿ. ಅವಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ. ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡ್ರೆ ಒಂದು ಅರ್ಧ ಕೆಲಸ ಆದಂಗೆ. ಅವಳು ದೀಪ ಎಲ್ಲ ತೊಳೆದು ದೇವರೆಲ್ಲ ಇಟ್ಕೊಂಡಿದ್ದಾಳೆ. ಈಗ ದೀಪ ತೊಳೆಯಕತ್ತಾಳ, ನೋಡ್ಬೋದು ನೀವು. ಒಬ್ಬರೇ ಮಾಡೋದಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಮನೆಯಲ್ಲಿ ಹೆಲ್ಪ್ ಮಾಡಿದರೆ ಒಂದು ಸ್ವಲ್ಪ ಬೇಗ ಆಗುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಕಾಳಿಗೆ ಒಗ್ಗರಣೆ ಕೊಡಕತ್ತೀನಿ, ನೋಡ್ಬೋದು. ಹಾಗೆ ಈ ಕಡೆ ಒಂದು ಸೈಡು ಮಂಡಾಳ ಒಗ್ಗರಣೆಗೆ ಇಟ್ಟಿದ್ದೀನಿ. ಇದೆರಡು ಆಯ್ತಂದರೆ ಬಾಕ್ಸಿಗೆ ಒಂದು ಸ್ವಲ್ಪ ಚಿತ್ರಾನ್ನ ಮಾಡಿ ಬಾಕ್ಸ್ ಕಟ್ಟಿ ರೆಡಿ ಮಾಡಿ ಕೊಡಬೇಕು. ಬನ್ನಿ ಫ್ರೆಂಡ್ಸ್, ಈಗ ಬೇಗ ಬೇಗ ಮಾಡ್ತಾ ಹೋಗ್ತೀನಿ ನೋಡಿ. ಅಂದರೆ ನಾನು ನಿನ್ನೆನೇ ಆಲ್ರೆಡಿ ಉಂಡಿಗಳೆಲ್ಲ ಮಾಡಿ ಇಟ್ಕೊಂಡಿದ್ದೆ. ಇವತ್ತೇನು ಉಂಡಿಗಳೇನಿಲ್ಲ, ಸಿಂಪಲ್ಲಾಗಿ ಕಡಲೆ ಉಸುಳಿ ಮೇನು ಮಂಡಾಳ ಒಗ್ಗರಣೆ ಇದೆರಡು ಮಾಡಿದರೆ ಮುಗೀತು. ನಾಳೆ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ, ಯಾಕಂದರೆ ನಾಳೆ ಕುದಿಸಿದ ಕಡುಬು ಮಾಡಬೇಕು. ಹಂಗಾಗಿ ಸ್ವಲ್ಪ ಕೆಲಸ ಹಿಡಿಯುತ್ತೆ. ನೋಡ್ಬೋದು ನೀವು ಇಲ್ಲಿ ಕಡಲೆ ಉಸುಳಿನೂ ರೆಡಿ ಆಯಿತು. ಇದನ್ನು ಹಾಗೆ ಮಂಡಾಳ ಒಗ್ಗರಣೆ ಕೂಡ ರೆಡಿ ಆಯಿತು. ಇದ್ರ ಜೊತೆನೇನು ಉಂಡಿಗಳು, ಕಡಲೆ, ಇಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಕಡಲೆ ಉಸುಳಿ, ಮಂಡಾಳ ಒಗ್ಗರಣೆ ಹಾಗೆ ಉಂಡಿಗಳು ಇದನ್ನೆಲ್ಲ ಎಡೆ ಮಾಡಬೇಕು. ಬನ್ನಿ, ಈಗ ನನ್ನ ಮಗಳೆಲ್ಲ ಫುಲ್ ಪೂಜೆ ಮಾಡಿದ್ಲು. ನಾಗಪ್ಪಂದೊಂದು ನೀನೇ ಮಾಡು ಮಮ್ಮಿ ಅಂದ್ಲು. ಹಂಗಾಗಿ ನಾಗಪ್ಪಂದು ನಮ್ಮ ಮನೆಯವರು ನಿನ್ನೆನೇ ನಾಗಪ್ಪನ ಎಲ್ಲ ಉತ್ತಿನ ಮಣ್ಣು ತಂದು ನಿನ್ನೆನೇ ನಾಗಪ್ಪನ ಮಾಡಿ ಇಟ್ಟಿದ್ದಾರೆ. ಪ್ರತಿ ವರ್ಷ ಇವತ್ತೇ ತೊಗೊಂಬಂದು ಇವತ್ತೇ ಮಾಡ್ತಾಯಿದ್ರು. ಈ ಸರಿ ಸಂಡೇ ಬಂದಿರೋದ್ರಿಂದ ಅವರು ಸ್ನಾನ ಎಲ್ಲ ಮಾಡಿಕೊಂಡು ಹೋಗಿ ಉತ್ತಿನ ಮಣ್ಣು ತಂದು ನಾಗಪ್ಪನ ಮಾಡಿ ಇಟ್ಟರು. ಇವತ್ತಿನ ದಿನವೇ ಮಾಡಿದರೆ ಅದು ಹಸಿ ಇರುತ್ತೆ. ನಾವು ಹಾಲು ಹಾಕಿದಾಗ ಒಂದು ಸ್ವಲ್ಪ ಇದಾಗುತ್ತೆ. ಹಂಗಾಗಿ ನನ್ನ ಪ್ರಕಾರ ಹಿಂದಿನ ದಿನವೇ ಮಾಡಿಡೋದು ಬೆಟರ್ ಅಂತ ನನ್ನ ಅನಿಸಿಕೆ. ನಾನಿಲ್ಲಿ ಪೂಜೆ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು. ನಾವು ಪ್ರತಿ ವರ್ಷ ನಾಗಪ್ಪಗೆ ಒಂದು ಬ್ಲೌಸ್ ಏರಿಸ್ತೀವಿ. ಏರ್ಸೋರು 2 ದಿನ ಏರಿಸ್ತಾರೆ. ಹೊರಗಡೆ ಹೋಗಿನೂ ಏರ್ಸ್ಕೊಂಬರ್ತಾರೆ, ಮನೆಯಲ್ಲೂ ಏರಿಸ್ತಾರೆ. ನಾನು ಮನೆಯಲ್ಲೊಂದೇ ಏರಿಸ್ತೀನಿ. ಇಲ್ಲಿ ನಾಗಪ್ಪಗೆ ನೋಡ್ಬೋದು ಪೂಜೆ ಎಲ್ಲ ಆಯಿತು. ಈಗ ಹಾಲು ಹಾಕಿ ಎಡೆ ಮಾಡಬೇಕು. ಇನ್ನು ನನ್ನ ಮಗಳೂ ಕಾಲೇಜಿಗೆ ಹೋಗ್ತಾಳೆ, ಟೈಮ್ ಆಗ್ತಾಯಿದೆ. ಸ್ವಲ್ಪ ಬೇಗ ಎದ್ದಿದ್ವಿ, ಎಲ್ಲ ಆಲ್ಮೋಸ್ಟ್ ಮುಗೀತು. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಪೂಜೆ ಆಯಿತು. ಇನ್ನು ಎಡೆ ಮಾಡಿ ಹಾಲು ಹಾಕಬೇಕು.
ಫ್ರೆಂಡ್ಸ್, ಇವತ್ತಿಂದು ನಾಗರ ಪಂಚಮಿ 2 ಬರುತ್ತೆ, ಇವತ್ತು ನಾಳೆ. ಇವತ್ತಿನ ಮನೇಲಿ ಹಾಕಿದ್ವಿ ಉತ್ತಿನ ಮಣ್ಣೆಲ್ಲ ತೊಗೊಂಬಂದಿದ್ರು ನಮ್ಮ ಮನೆಯವರು. ಸ್ನಾನ ಮಾಡಿ ತುಂಬ ಮೇನ್ ಅಂದರೆ ನಾಗಪ್ಪಗೆ ತುಂಬ ಕಟ್ನಿಟ್ಟಿರಬೇಕು, ಹೆಂಗಂದ್ರಂಗೆ ಮಾಡೋಕ್ಕಾಗಲ್ಲ. ಸ್ನಾನ ಮಾಡಿ ಉತ್ತಿನ ಮಣ್ಣು ತೊಗೊಂಬಂದು ನಾಗಪ್ಪನ ಮಾಡಿದ್ರು. ಅದನ್ನು ಕೂಡ ವಿಡಿಯೋ ಬರುತ್ತೆ, ಯಾರು ಎಲ್ಲಿ ಮಿಸ್ ಮಾಡ್ದಂಗೆ ವಿಡಿಯೋ ನೋಡಿ. ಅದನ್ನು ಇವತ್ತನೇ ಮಾಡೋರು ನಮ್ಮ ಮನೆಯವರು. ತೊಗೊಂಬಂದು ಉತ್ತಿನ ಮಣ್ಣು ಬೆಳಗ್ಗೆ ಸ್ನಾನ ಮಾಡಿ ಉತ್ತಿನ ಮಣ್ಣು ತೊಗೊಂಬಂದು ಇವತ್ತೇ ಮಾಡೋರು. ಬಟ್ ಇವತ್ತು ನನ್ನ ಮಗಳು ಅಷ್ಟೊತ್ತಿಗೆ ಹಾಲು ಹಾಕ್ಬೇಕಂತ ಹೇಳಿದ್ನ, ಹಂಗಾಗಿ ಆಗಲ್ಲ. ಅದಕ್ಕೆ ಒಂದು ½ ಅನ್ ಅವರ್ ಟೈಮ್ ಹಿಡಿಯುತ್ತೆ, ಬೇಗ ಬೇಗ ಮಾಡೋಕ್ಕಾಗಲ್ಲ ಅದನ್ನು. ಹಾಗಾಗಿ ನಿನ್ನೆ ಬೆಳಗ್ಗೆ ಎಲ್ಲ ಸ್ನಾನ ಮುಗಿಸ್ಕೊಂಡು ಉತ್ತಿನ ಮಣ್ಣು ತೊಗೊಂಬಂದು ನಾಗಪ್ಪನ ರೆಡಿ ಮಾಡಿಟ್ಟಿದ್ರು. ನಿನ್ನೆ ಮಾಡಿಟ್ರೆ ಪ್ರತಿ ವರ್ಷ ನಾವು ಅವತ್ತಿನ ದಿನನೇ ಮಾಡ್ತಿದ್ವಿ, ಯಾಕಂದರೆ ಅದು ಡ್ರೈ ಒಣಗಿರ್ತಿರ್ಲಿಲ್ಲ, ಅದು ಹಸಿನೇ ಇರೋದು ಮಣ್ಣು. ನಾವು ಹಾಲು ಹಾಕಿದಾಗ ಒಂದು ಸ್ವಲ್ಪ ತ್ಯಾವ ಜಾಸ್ತಿ ಆಗೋದು, ಹಸಿ ಆಗುತ್ತೆ. ಹಂಗಾಗಿ ನನಗೆ ಬೆಟರ್ ಅನಿಸ್ತು, ಯಾಕಂದರೆ ಹಿಂದಿನ ದಿನನೇ ಮಾಡಿಟ್ರೆ ಎಲ್ಲ ಡ್ರೈ ಆಗುತ್ತೆ, ಒಣಗಿರುತ್ತೆ ಮಣ್ಣೆಲ್ಲ. ನಾಗಪ್ಪನ ಮಾಡಿಟ್ಟಿದ್ದನ್ನು ಇವತ್ತು ಹಾಲು ಹಾಕ್ಬೋದು ಆರಾಮಾಗಿ. ನಾವು ಇವತ್ತೇ ಮಾಡಿ ಇವತ್ತೇ ಪ್ರತಿ ವರ್ಷ ಹಿಂಗೇನೆ ಹಾಕ್ತಿದ್ದು. ಅದು ಒಂದು ಸ್ವಲ್ಪ ಜಾಸ್ತಿ ಹಾಲು ಹಾಕಿದಾಗ ಬೇಗ ಒಂಥರ ಕುಸ್ತಂಗೆ ಆಗ್ತಿತ್ತು. ನಿನ್ನೆನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು, ಹಂಗಾಗಿ ಬೇಗ ಕೆಲಸ ಆಯಿತು ಎಲ್ಲ. ನಾನು ಉಂಡಿಗಳನ್ನು ಎಲ್ಲ ನಿನ್ನೆನೇ ಮಾಡ್ಕೊಂಡಿರ್ತೀವಿ ನಾವು. ಇವತ್ತೇನಿಲ್ಲ, ಬರೀ ಮಂಡಳೊಗ್ಗಣಿ ಕಡ್ಲಿ ಉಸುಳಿ ಅಷ್ಟೇನೆ. ಫ್ರೆಂಡ್ಸ್, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸೌಂಡ್ ಬರ್ತಾ ಇದೆ. ಫ್ರೆಂಡ್ಸ್, ಇವತ್ತಿನ ಹಬ್ಬ ಮುಗೀತು, ನಾಳೆನೂ ಕೂಡ ಇದೆ. ನಾಳೆನೂ ಬೇಗ ಬೇಗ ಮಾಡಿ ನಮ್ಮ ಮನೆಯವ್ರ ಆಫೀಸಿಗೆ ಹೋಗೋಷ್ಟೊತ್ತಿಗೆ ಹೊರಗಡೆ ಹೋಗಿ ನಾವು ಹಾಲಾಕಿ ಬರಬೇಕು. ಕೆಲವೊಂದು ಹಬ್ಬಗಳು ತುಂಬ ಖುಷಿಯಾಗುತ್ತೆ, ಯಾಕಂದರೆ ಮಾಡೋದೇ ಒಂದು ಸಂಭ್ರಮ. ಈ ನಾಗರ ಪಂಚಮಿಗೆ ಅಷ್ಟೇ, ಶಿವರಾತ್ರಿಗಷ್ಟೇ, ಒಂದು ಸಂಕ್ರಾಂತಿಗಷ್ಟೇ. ಸಂಕ್ರಾಂತಿ ಟೈಮಲ್ಲಿ ಶೇಂಗದ ಹೋಳಿಗೆ ಮಾಡಿರ್ತೀವಿ, ಮುಂಚೆನೇ ಶೇಂಗದ ಹೋಳಿಗೆ, ಸಜ್ಜಿ ರೊಟ್ಟಿ. ಅದು ಈ ಶಿವರಾತ್ರಿಗೆ ಅವಕ್ಕೂ ಹಾಗೆ ಉಂಡಿಗಳು ಮಾಡ್ತೀವಿ. ಈಗ ನಾಗರ ಪಂಚಮಿಗೂ ಅಷ್ಟೇ ಉಂಡಿಗಳು ಊರಲ್ಲೆಲ್ಲ ತುಂಬ ಜಾಸ್ತಿನೇ ಮಾಡ್ತಾರೆ. ಕರ್ಜಿಕಾಯಿ, ಚಕ್ಲಿ ಅವೆಲ್ಲ. ನಾನು ಈ ಸರಿ ಜಾಸ್ತಿ ಏನು ಮಾಡಿಲ್ಲ, ಕರ್ಜಿಕಾಯಿ ಮಾಡಿಲ್ಲ, ಚಕ್ಲಿ ಮಾಡಿದ್ದೀನಿ. ಹಾಗೆ ಮತ್ತು ಹೆಸರುಂಡಿ, ಇದು ತಿನ್ನಕ್ಕಂತ ಮಾಡಿರೋದು. ಎಡೆಗೆ ಶೇಂಗಾ ಉಂಡಿ, ಎಳ್ಚಿಗ್ಲಿ, ತಂಬಿಟ್ಟಿದ್ದು, ಅಕ್ಕಿ ಉಂಡಿ ತುಂಬಾ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ರೆಸಿಪಿ ತೋರಿಸಿದ್ದೀನಿ ಎಲ್ಲನೂ, ಹೋಗಿ ವಿಡಿಯೋ ನೋಡಿ. ಅಕ್ಕಿದು ಚೆನ್ನಾಗಿ ಅಕ್ಕಿ ತೊಳೆದು ಒಣಗಾಕಿ ಹುರಿದು ಮಾಡಬೇಕು, ತುಂಬಾ ಚೆನ್ನಾಗಾಗುತ್ತೆ. ಎಲ್ಲದಕ್ಕಿಂತ ಶ್ರೇಷ್ಠ ಅಂದರೆ ಜೋಳದ್ದು, ಅಕ್ಕಿದು, ಎಳ್ಚಿಗ್ಲಿ 3 ನಾಗಪ್ಪಗೆ ಶ್ರೇಷ್ಠ. ಹಾಗಾಗಿ ಶೇಂಗಾ ಉಂಡಿ ಈ 4 ಎಡೆ ಮಾಡಿ ಹಿಡಿದಿದ್ದೀನಿ. ಇದು ನಾರ್ಮಲ್ ಚಕ್ಲಿ ಹೆಸರಿಟ್ಟಿದ್ದು ನಮ್ಗೆ ತಿನ್ನಕ್ಕೆ ಅಂತ ಮಾಡಿರೋದು. ತುಂಬಾ ಚೆನ್ನಾಗಾಗಿದೆ. ಓಕೆ ಫ್ರೆಂಡ್ಸ್, ನಾನು ಯಾವ ಥರ ಎಲ್ಲ ಮಾಡಿದ್ದೀನಿ ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ. ನೀವು ಯಾವ ಥರ ಹಬ್ಬನ ಆಚರಿಸಿದ್ರಿ, ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಇನ್ನೊಂದು, ನಾವೆಲ್ಲ ಚಿಕ್ಕವರಿದ್ದಾಗ ಊರಲ್ಲೆಲ್ಲ ಈ ಹಬ್ಬಕ್ಕೆ ಹಾಲು ಹಾಕಿ ಕೊಬ್ಬರಿ ಬರುತ್ತಲ್ಲ, ಎಕ್ಸ್ಟ್ರಾ ಕೊಬ್ಬರಿ ಇರೋದು ಮನೆಯಲ್ಲಿ, ಅದಕ್ಕೆಲ್ಲ ದಾರ ಕಟ್ಟಿ ಆಟ ಆಡೋರು ನಾವು. ತುಂಬಾ 1 ತಿಂಗಳು ಫುಲ್ಲು ನಾಗರಾಮಸಿ ಫುಲ್ ಆಟ ಆಡೋರು. ಹಾಗೆ ಜೋಕಾಲಿ ಕಟ್ಟೋರು. ನಮ್ಮ ಮನೆಯಲ್ಲೇ ಗಿಡಗಳಿದ್ದು 2, ಬನ್ನಿ ಗಿಡ, ಬೇನಿ ಗಿಡ. ಈಗಿಲ್ಲ, ಮನೆ ಕಟ್ಟಿದ ಮೇಲೆ ಅದನ್ನು ಕಟ್ ಮಾಡಿದ್ದಾರೆ. ಅವಾಗೆಲ್ಲ ಈಗ ನಾಗರಾಮಸಿ ಬಂದರೆ ಸಾಕು, ಫಸ್ಟ್ ತಲೆಗೆ ಬರೋದಂದರೆ ನಮಗೆ ಜೋಕಾಲಿ ಕಟ್ಟಿ ಆಟ ಆಡೋದು, ಆಮೇಲೆ ಕೊಬ್ಬರಿ ಆಟ. ಅದಂತೂ ಹುಚ್ಚೆದ್ದು ಆಟ ಆಡಿದ್ದೀವಿ ನಾವು. ಈಗಲೂ ಅಷ್ಟೇ, ನಾನು ನನ್ನ ಮಗಳಿಗೆ ಕಟ್ಟಿ ಕೊಡ್ತೀನಿ, ಅವಳು ಆಟ ಆಡ್ತಾಳೆ. ಒಂಥರ ಚೆನ್ನಾಗಿರುತ್ತೆ, ಅದು ತೋರಿಸ್ತೀನಂತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾವಾಗಲಾದರೂ ಚೆನ್ನಾಗಿರುತ್ತೆ ಆ ಥರದ ಖುಷಿ. ಆ ಥರದ್ದೆಲ್ಲ ನಾವು ಎಂಜಾಯ್ ಮಾಡಿದಷ್ಟು ಈಗ ನಮ್ಮ ಮಕ್ಕಳು ಎಂಜಾಯ್ ಮಾಡಲ್ಲ, ಯಾಕಂದರೆ ಅವ್ರಿಗೆ ಓದೋದಷ್ಟು ಇರುತ್ತೆ, ಬರೆಯೋದಿರುತ್ತೆ. ಹಂಗಾಗಿ ಸ್ವಲ್ಪ ಇದು ಆಟದ ಕಡೆ ಸ್ವಲ್ಪ ಗಮನ ಕಡಿಮೆ ಅವ್ರಿಗೆ.
ಇನ್ನು ಓದು ಬರೀ ಇದೇ ಆಗುತ್ತೆ ಅವ್ರಿಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ಹಬ್ಬ ಮುಗೀತು. ಬೇಗನೆ ಮಾಡಿ ನನ್ನ ಮಗಳನ್ನೂ ಬಿಟ್ಟು ಬಂದೆ ನಾನು ಕಾಲೇಜ್ಗೆ. ನಮ್ಮ ಮನೆಯವರು ತಿಂಡಿ ತಿಂತಾಯಿದ್ರು. ಅವ್ರು ತಿಂಡಿ ತಿನ್ನೋಷ್ಟರಲ್ಲೇ ಬಿಟ್ಟು ಬರೋಣ ಅಂತ ಬಿಟ್ಟು ಬಂದು ಅವರಿಗೂ ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆ ಕೂಡ ಬಾಕ್ಸಿಗೆ ಚಿತ್ರಾನ್ನ ಮಾಡಿ ಕೊಟ್ಟಿದ್ದೀನಿ. ಅವರು ತಗೊಂಡು. ಫ್ರೆಂಡ್ಸ್, ನಾಗರ ಪಂಚಮಿ ಹಬ್ಬ 2 ದಿನ ಆಚರಿಸ್ತೀವಿ ನಾವು. ಒಂದಿನ ಮನೇಲಿ ಹಾಲು ಹಾಕ್ತೀವಿ, ಒಂದಿನ ಹೋಗಿ ಹೊರಗಡೆ ಹಾಕಿ ಬರ್ತೀವಿ. ನಾಳೆ ಹೋಗಿ ಹೊರಗಡೆ ಹಾಕಬೇಕು. ನಾಳೆದು ವಿಡಿಯೋ ಕೂಡ ಇದರಲ್ಲೇ ಆ್ಯಡ್ ಆಗುತ್ತೆ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ಈ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಆಲ್ರೆಡಿ ಟೈಮ್ ಆಗಿದೆ. ಈಗ ನಾನು ತಿಂಡಿ ತಿಂದು ಒಂದು ಸ್ವಲ್ಪ ಟೀ ಕುಡಿಬೇಕು. ಮತ್ತು ನಾಳೆ ಬೆಳಗ್ಗೆ ಸಿಗ್ತೀನಿ ಅಂತೆ ನಾನು ನಿಮಗೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಕೂಡ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಯಾಕಂದರೆ 2 ದಿನ ಇರುತ್ತೆ ಈ ಹಬ್ಬ, ಹಾಗಾಗಿ 2 ದಿನ ಕೂಡ ವಿಶ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ನಮ್ಮ ಮನೆಯವ್ರಿಗೆ ಟೀ ಮಾಡಿಕೊಡ್ತಾ ಇದ್ದೀನಿ. ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೀನಿ, ಒಂದು ಸೈಡು ಬೇಳೆಗೆ ಇಟ್ಟಿದ್ದೀನಿ. ಹಾಗೆ ಬಿಸಿನೀರು ಕೂಡ ಕಾಸಿದ್ದೀನಿ. ಈಗ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಆಯಿತು. ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆನೇ ನಾನು ಬಟ್ಟೆ ಮಿಷಿನಿಗೆ ಹಾಕಿದ್ದೆ. ಅದು ಕೂಡ ಆಗ್ತಾಯಿದೆ ಕೆಲಸ ಅದ್ರ ಪಾಡಿಗೆ. ಅದು ಇವತ್ತು ಬೇರೆ ಹಬ್ಬದ ದಿನ, ಅದು ಒಂದು ಎಕ್ಸ್ಟ್ರಾ ಕೆಲಸ ಅಂತ ಹೇಳ್ಬೋದು. ಬಟ್ ಬಟ್ಟೆ ಮಿಷಿನಿಗೆ ಹಾಕಲೇಬೇಕಿತ್ತು, ಒಂದು ಸ್ವಲ್ಪ ಜಾಸ್ತಿ ಇತ್ತು, ಹಂಗಾಗಿ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ನಾನು ನಮ್ಮ ಮನೆಯವರು ಬಿಸಿನೀರು ಕುಡಿತೀವಿ ಡೈಲಿ. ಬೆಳಗ್ಗೆನೇ ಒಂಥರ ಫ್ರೆಶ್ ಅನಿಸುತ್ತೆ. ಬಿಸಿನೀರು ಕುಡಿದ್ರೆ ಒಂಥರ ರಿಲೀಫ್ ಆದಂಗೆ ಆಗುತ್ತೆ, ಏನೋ ಗೊತ್ತಿಲ್ಲ. ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಒಂದು ಗ್ಲಾಸ್ ಬಿಸಿನೀರು ಕುಡಿದು ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಟೀ ಕುಡಿತೀವಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಹಾಗೆ ಒಂದು ಕಡೆ ಬೇಳೆಗೆ ಇಟ್ಟಿದ್ದೀನಿ. ಈಗ ಕುದಿಸಿದ ಕಡುಬು ಮಾಡಬೇಕು. ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಫ್ರೆಂಡ್ಸ್, ಇವತ್ತು ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಕುದಿಸಿದ ಕಡುಬು ಮಾಡಬೇಕು. ಹಾಗೆ ಅನ್ನ, ಸಾಂಬಾರು, ಕಾಯಿಪಲ್ಯ ಇಷ್ಟೆಲ್ಲ ಇರುತ್ತೆ. ನಿನ್ನೆ ಅಂತೂ ತುಂಬಾ ಈಸಿ ಇತ್ತು, ಯಾಕಂದರೆ ಕಡಲೆ ಉಸುಳಿ ಒಗ್ಗರಣೆ ಹಾಕಿದ್ವಿ ಅಷ್ಟೇ, ಬೇಗನೆ ಆಯಿತು. ಹಿಂದಿನ ದಿನವೇ ಉಂಡೆ ಕಟ್ಟಿ ಇಟ್ಕೊಂಡಿದ್ದೆ. ಇವತ್ತು ಹಂಗಲ್ಲ, ಕುದಿಸಿದ ಕಡುಬು ಬೇರೆ ನಾಗಪ್ಪಗೆ ಸಪ್ರೇಟ್ ಮಾಡಬೇಕು. ಹಾಗೆ ಎಣ್ಣೆಯಲ್ಲಿ ಕರ್ದಿರೋ ಕರಿಗಡುಬು ಕೂಡ ಮಾಡಬೇಕು. ಹಂಗಾಗಿ ಎಕ್ಸ್ಟ್ರಾ ಕೆಲಸ ಆಗುತ್ತೆ. ಬೇಳೆ ಎಲ್ಲ ಕುದ್ದಿದೆ. ಈಗ ನಾನು ಬೆಲ್ಲ ಹಾಕಿ ಮಿಕ್ಸಿಗೆ ಹಾಕಿಬೇಕು. ಒಂದು ಕಡೆ ಅನ್ನ ಆಯಿತು, ಒಂದು ಕಡೆ ಟೀ ಮಾಡ್ತಾಯಿದ್ದೀನಿ, ಒಂದು ಕಡೆ ಬಿಸಿನೀರು ಕಾಸಿಕೊಂಡು ಕುಡ್ದಿದ್ದಾಯಿತು. ಈಗ ನಾನು ನನ್ನ ಮಗಳಿಗೆ ದೋಸೆ ಹಾಕ್ಕೊಡ್ಬೇಕು. ಹಾಗೆ ಆಲೂಗಡ್ಡೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಪಲ್ಯ ಮಾಡಿ ಅವಳಿಗೆ ದೋಸೆ ಹಾಕ್ಕೊಟ್ರೆ ಅವಳು ತಿಂಡಿ ತಿಂದು ಕಾಲೇಜಿಗೆ ಹೋಗ್ತಾಳೆ. ಇಲ್ಲಿ ಹಿಟ್ಟು ಕಲಸಿಡ್ತಾ ಇದ್ದೀನಿ ಕರಿಗಡುಬಿಗೆ. ನೋಡ್ಬೋದು ಎಷ್ಟು ಬೇಗ ಮಾಡ್ತೀವಂದ್ರೂ ಕೆಲಸ ಆಗೋದೇ ಇಲ್ಲ. ಹಾಗೆ ಇವತ್ತು ಬೇರೆ ನಾನು ಬಟ್ಟೆ ಬೇರೆ ಇಟ್ಕೊಂಡಿದ್ದೆ, ಹಾಗಾಗಿ ಅದ್ರದ್ದು ಬೇರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಆಯಿತು. ನನ್ನ ಮಗಳ ಕಾಲೇಜಲ್ಲಿ ಫ್ರೆಶರ್ಸ್ ಡೇ ಇದೆ, ಹಂಗಾಗಿ ಅವಳದೇನು ಬಾಕ್ಸಸ್ ಇರಲ್ಲ, ಬರೀ ತಿಂಡಿ ತಿಂದು ಹೋಗ್ತಾಳಷ್ಟೇ. ಇದು ಫುಲ್ಲು ದೇವರಿಗೆ ಎಡೆದೇನಿದೆ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಆಲೂಗಡ್ಡೆ ಪಲ್ಯ ಮಾಡ್ತೀನಿ. ಇನ್ನೂ ಫುಲ್ ಟೈಮ್ ಇದೆ. ಅಂದ್ರೂ ಅವಳು ಹೋಗೋಷ್ಟೊತ್ತಿಗೆ ಹೊರಗಡೆ ಹೋಗಿ ಹಾಲಾಕಿ ಬರೋಣ ಅಂದ್ಕೊಂಡ್ವಿ. ಬಟ್ ಅವಳಿಗೆ ಲೇಟ್ ಆಗುತ್ತೆ ಅಂತ ಅವಳು, ಇಲ್ಲ ಮಮ್ಮಿ ನಾನು ತಿಂಡಿ ತಿಂದು ಹೊರಡ್ತೀನಿ ಅಂದ್ಲು. ಹಾಗಾಗಿ ಮನೇಲಿರೋ ನಾಗಪ್ಪಗೆ ಸ್ನಾನ ಮಾಡಿ ಪೂಜೆ ಮುಗಿಸಿದ್ಲು ಅವಳು. ಈಗ ಹಾಲು ಹಾಕಿ ತಿಂಡಿ ತಿಂದು ಅವಳು ಕಾಲೇಜ್ಗೆ ಹೋಗ್ತಾಳೆ. ಅವಳು ಹೋದ್ಮೇಲೆ, ಅವಳನ್ನ ಬಿಟ್ಟು ಬಂದಮೇಲೆ ಆಮೇಲೆ ನಾನು ನಮ್ಮ ಮನೆಯವ್ರು ಹೋಗಿ ಹಾಲು ಹಾಕಿ ಬರ್ತೀವಿ. ಫ್ರೆಂಡ್ಸ್, ನೋಡ್ಬೋದು ಬೇಳೆ ಎಲ್ಲ ಕುದ್ದಿದೆ. ಇದು ಕಟ್ಟನ್ನು ಬೇರೆ ಅದಕ್ಕೆ ತೆಕ್ಕೊಂಡು ಇದಕ್ಕೆ ಬೆಲ್ಲ ಹಾಕಿ ಒಂದು 5 ನಿಮಿಷ ಕುದಿಸ್ತೀನಿ, ಬೇಳೆ ಬೆಲ್ಲನ. ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಕರಿಗಡುಬು ಮಾಡಬೇಕು. ನನ್ನ ಮಗಳು ಟೈಮ್ ಆಗ್ತಾಯಿದೆ, ನಾನು ಕಾಲೇಜಿಗೆ ಹೋಗ್ತೀನಿ ಅಂತ ಇದ್ಲು. ಹಂಗಾಗಿ ಫಸ್ಟ್ ಅವಳಿಗೆ ದೋಸೆ ಹಾಕಿ ಕೊಟ್ಬಿಡೋಣ ಅಂತ ಇಲ್ಲಿ ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಪಲ್ಯ ಆದಮೇಲೆ ಅವಳಿಗೆ ದೋಸೆ ಹಾಕಿ ಕೊಡಬೇಕು. ದೋಸೆ ಹಾಕಿ ಕೊಟ್ಟರೆ ತಿಂದ್ಕೊಂಡು ಹೋಗ್ತಾಳೆ ಅವಳು. ಹೋದ್ಮೇಲೆ ನಾನು ಆಮೇಲೆ ನಿಧಾನಕ್ಕೆ ಒಂದು ಸ್ವಲ್ಪ ಮಾಡ್ಕೊತೀನಿ. ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಲೇಟಾಗಿ ಹೋಗೋಕ್ಕೆ ಹೇಳಿದ್ದೇನೆ ಆಫೀಸ್ಗೆ, ಯಾಕಂದರೆ ನಾನೊಬ್ಬಳೇ ಹೋಗಿ ಹಾಲು ಹಾಕಿ ಬರೋಕ್ಕೆ ಮನಸ್ಸೊಪ್ಪಲ್ಲ. 10th ತನಕ ಆರಾಮಾಗಿ ನಾನು ನನ್ನ ಮಗಳು ನಮ್ಮ ಮನೆಯವ್ರು 3 ಹೋಗಿ ಹಾಕಿ ಬರ್ತಾಯಿದ್ವಿ. ಈಗ ಕಾಲೇಜ್ ಟೈಮು ಬೇಗನೆ ಇರುತ್ತೆ. ಇವತ್ತು ಬೇರೆ ನನ್ನ ಮಗಳ ಕಾಲೇಜಲ್ಲಿ ಫ್ರೆಶರ್ಸ್ ಡೇ ಇವತ್ತೇ ಇದೆ, ಹಬ್ಬದ ದಿನ. ಏನು ಮಾಡೋಕ್ಕಾಗಲ್ಲ, ಅವಳಿಗೆ ಬೇಗ ದೋಸೆ ಕೊಟ್ಬಿಡ್ತೀನಿ, ತಿನ್ಕೊಂಡು ಹೋಗ್ತಾಳೆ. ನಮ್ಮ ಮನೆಯವ್ರಿಗೆ ಬಿಟ್ಟು ಬರ್ತಾರೆ. ಆಮೇಲೆ ನಾನೆಲ್ಲ ಅಡುಗೆ ಮುಗಿಸಿ ಮನೆಯಲ್ಲಿ ಹಾಲು ಹಾಕಿ ಆಮೇಲೆ ನಾನು ನಮ್ಮ ಮನೆಯವ್ರು ಹೋಗಿ ಹೊರಗಡೆ ಹೋಗಿ ಹಾಲು ಹಾಕಿ ಬರ್ತೀವಿ. ಒಂದು ಕಡೆ ಸಾಂಬಾರಿಗೆ ಹುರ್ಕೊತಾ ಇದ್ದೀನಿ ಈರುಳ್ಳಿ, ಅದು ಒಂದು ಕಡೆ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ, ಒಂದು ಕಡೆ ಅನ್ನದ್ದೆಲ್ಲ ಆಯಿತು. ಈಗ ಬೇಳೆನ ರುಬ್ಕೋಬೇಕು, ಅದೊಂದು ಕೆಲಸ ಇದೆ. ಓಕೆ ಫ್ರೆಂಡ್ಸ್, ಬನ್ನಿ ಬೇಗ ಬೇಗ ಮಾಡಬೇಕು, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ.
ಫ್ರೆಂಡ್ಸ್, ಈಗ ಕುದಿಸಿದ ಕಡುಬು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಒಂದು ಪಾತ್ರೆಯಲ್ಲಿ ನೋಡ್ಬೋದು, ಒಂದು 3 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇಟ್ಟಿದ್ದೀನಿ. ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ಈ ಕಡೆ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ, ಈ ಕಡೆ ಬಾಣಲಿ ಇಟ್ಟಿನಿ, ಎಣ್ಣೆ ಹಾಕ್ಬೇಕು ಕಡುಬು ಕರಿಯೋಕ್ಕೆ. ಈಗ ಈ ಪಾತ್ರೆ ಮೇಲೆ ನಾನು ಜಲ್ಡಿ ಇಟ್ಟಿದ್ದೀನಿ. ಕಡುಬು ಮಾಡಿರೋದೇನಿರುತ್ತೆ ಅದನ್ನು ಇದರಲ್ಲಿಟ್ಟು ಒಂದು ಪ್ಲೇಟ್ ಮುಚ್ಚಿದ್ರೆ ಒಂದು 10 ನಿಮಿಷ ಬಿಡಬೇಕು. 10ರಿಂದ ಒಂದು 5 ನಿಮಿಷ ಅಷ್ಟೇ ಬಿಟ್ಟರೆ ಕುದಿಸಿದ ಕಡುಬು ರೆಡಿಯಾಗುತ್ತೆ. ನಾಗಪ್ಪಗೆ ಇದೇ ಶ್ರೇಷ್ಠ. ನಾರ್ಮಲ್ ಆಗಿ ಕರಿಗಡುಬು ಎಣ್ಣೆಲಿ ಕರೆದಿರೋದನ್ನು ಮತ್ತು ವೀರಭದ್ರೇಶ್ವರ ದೇವರಿಗೆ ಅದಕ್ಕೆ ಎಡೆ ಮಾಡಬೇಕು. ಬನ್ನಿ, ಈಗ ಎಲ್ಲನೂ ಆಯಿತು. ಬೇಗ ಎಡೆ ಮಾಡಿ ಹೊರಗಡೆ ಹೋಗಿ ಹಾಲು. ಫ್ರೆಂಡ್ಸ್, ಇಲ್ಲಿ ನನ್ನ ಮಗಳಿಗೆ ಕಾಲೇಜ್ ಟೈಮ್ ಆಯ್ತು ಅಂತ ಅವಳು ಕೂಡ ಹೋಗ್ತಾ ಇದ್ದಾಳೆ. ನಮ್ಮ ಮನೆಯವ್ರು ಹೋಗಿ ಬಿಟ್ಟು ಬರ್ತಾರೆ. ಇನ್ನೂ ಒಂದು 1/2 ಅವರ್ ಆದರೆ ಎಲ್ಲನೂ ಮುಗಿತಾ ಇತ್ತು. ಹೊರಗಡೆ ಹೋಗಿ ಹಾಲು ಹಾಕಿ ಬರ್ತಾ ಇದ್ವಿ. ಅವಳಿಗೆ ಇವತ್ತು ಫ್ರೆಶರ್ಸ್ ಡೇ ಇದೆ, ಹಂಗಾಗಿ ಬೇಗ ಬರಬೇಕಂತ ಮೆಸೇಜ್ ಹಾಕಿದ್ರು. ಟೈಮ್ ಬಂದು 7:30. ನಂದು ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಇಲ್ಲಿ ಮನೇಲಿ ದೇವರಿಗೆ ಎಡೆ ಮಾಡಿದರೆ ಮುಗ್ದೆ ಹೋಗ್ತಾ ಇತ್ತು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಈ ಥರ ಪ್ರತಿ ನಾಗರಮಾಸಿಗೆ ನಾವು ಈ ಥರ ಹಾವಿಂದು ರಂಗೋಲಿ ಹಾಕ್ತೀವಿ. ಇದು ಹೊರಗಡೆ ಹೋಗೋದು. ಇದು ನಿನ್ನೆದು ಕೂಡ ಹಾಕಿದ್ದೆ ನಾನು, ಬಟ್ ಅದು ತೆಗಿಯೋಕ್ಕಾಗಲಿಲ್ಲ ನನಗೆ ವಿಡಿಯೋ. ಹೊರಗಡೆ ಹೋಗೋ ದಿನ ಹೊರಗಡೆ ಮುಖ ಮಾಡಿ ಹಾಕ್ತೀವಿ. ಮನೆಯಲ್ಲಿದ್ದಾಗ ಮನೆಯಲ್ಲಿ ಮುಖ ಮಾಡಿ ಇಳಿಸ್ತೀವಿ ರಂಗೋಲಿನ. ಊರ ಕಡೆ ಎಲ್ಲ ನೆಲ ಇರುತ್ತೆ, ಆರಾಮಾಗಿ ಎಣ್ಣೆ ಸಾರಿಸಿ ಚೆನ್ನಾಗಿ ಹಾಕೋಕ್ಕೆ ಇಷ್ಟ ಇರುತ್ತೆ. ಬಟ್ ಇಲ್ಲಿ ಏನಿಲ್ಲ, ಸಿಂಪಲ್ಲಾಗಿ ಚಿಕ್ಕದಾಗಿ ಹಾಕಿದ್ದೀನಿ. ಫ್ರೆಂಡ್ಸ್, ಇನ್ನು ಅವ್ರು ಹೋದ್ರು. ಬಡ ಕಡುಬಿಗೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ, ನೋಡ್ಬೋದು ನೀವು. ನಮ್ಮ ಮನೆಯವ್ರ ಬರೋಷ್ಟೊತ್ತಿಗೆ ಕುದಿಸಿದ ಕಡುಬು ಹಾಗೆ ನಾಗಪ್ಪಗೆ ನಾರ್ಮಲ್ ಎಣ್ಣೆಯಲ್ಲಿ ಕರಿಯೋದನ್ನು ವೀರಭದ್ರೇಶ್ವರ ಲಕ್ಷ್ಮೀ ಫೋಟೋಕ್ಕೆಲ್ಲ ಹಿಡಿಬೇಕು. ಇದೇನು ಜಾಸ್ತಿ ಮಾಡಲ್ಲ ನಾನು, 2 ಎಡೆ ಅಂದರೆ ಒಂದು ಅಲ್ಲಿ ಹೊರಗಡೆ ಒಂದು ನಾಗಪ್ಪಗೆ, ಮನೆಯಲ್ಲಿ ಇರೋ ನಾಗಪ್ಪಗೆ ಅಷ್ಟೇನೆ. ಬನ್ನಿ, ಈಗ ಬೇಗ ಕರಿಗಡುಬು ಕರೆದು ಎಡೆ ಮಾಡಿ ನಾನು ರೆಡಿಯಾಗಿ, ನಮ್ಮ ಮನೆಯವ್ರು ಬರೋಷ್ಟೊತ್ತಿಗೆ ರೆಡಿಯಾಗಿಬಿಟ್ರೆ ಅವ್ರು ಬಂದಮೇಲೆ ಹೊರಗಡೆ ಹೋಗಿ ಹಾಲು ಹಾಕಿ ಬರ್ತೀವಿ. ಓಕೆ ಫ್ರೆಂಡ್ಸ್, ಬನ್ನಿ, ಪ್ರೊಸೀಜರ್ ಎಲ್ಲ ತೋರಿಸ್ತಾ ಹೋಗ್ತೀನಿ. ಯಾರು ಎಲ್ಲಿ ಮಿಸ್ ಮಾಡ್ದೇನೆ ವಿಡಿಯೋ ನೋಡಿ. ಫ್ರೆಂಡ್ಸ್, ಈ ದೇವಸ್ಥಾನ ಬಂದು ನಮ್ಮ ಮನೆ ಹತ್ರನೇ ಇದೆ. ವಾಕೇಬಲ್ ಆರಾಮಾಗಿ ನಡ್ಕೊಂಡು ಬಂದು ಆಗ್ಬೋದು. ನೋಡ್ಬೋದು ನೀವು. ನಾನೀಗ ನಾಗಪ್ಪ ಪೂಜೆ ಮಾಡ್ತಾಯಿದ್ದೀನಿ. ಫಸ್ಟು ನೀರು ಎರೆದು, ಆಮೇಲೆ ವಿಭೂತಿ ಕುಂಕುಮ ಹಚ್ಚಿ, ಹೂವು ಇಟ್ಟು, ಊದಿನ ಕಡ್ಡಿ ಬೆಳಗ್ಗೆ ಕಾಯಿ ಒಡೆದು, ಆಮೇಲೆ ಹಾಲು ಹಾಕೋದು. ನಾವು ಹಾಲು ಹಾಕೋದು ಪ್ಯಾಕೆಟಿಂದನೇ ಹಾಲು ಸುರುವಲ್ಲ, ಬಟ್ ನಾವು ಮನೆಯಲ್ಲೇ ಕೊಬ್ಬರಿಯಿಂದ ಹಾಲು ಹಾಕಿರ್ತೀವಿ ನಾಗಪ್ಪನಿಗೆ. ಅದೇ ಕೊಬ್ಬರಿನ ಇಲ್ಲಿ ತೊಗೊಂಬರ್ತೀವಿ. ಆ ಕೊಬ್ಬರಿಯಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟು ಮಾತ್ರ ಹಾಕಿ, 1 ಸಲ ಅಲ್ಲ 2 ಸಲ ಬೇಕಾದರೂ ಆ ಕೊಬ್ಬರಿಯಲ್ಲೇನೆ ಹಾಕ್ಬೋದು. ಆ ಥರ ಕೊಬ್ಬರಿಯಿಂದ ಹಾಲು ಹಾಕ್ತೀವಿ. ಫ್ರೆಂಡ್ಸ್, ನೋಡ್ಬೋದು, ಆಲ್ಮೋಸ್ಟ್ ಬೆಳಗ್ಗೆನೇ ಬಂದು ಎಲ್ಲರೂ ಪೂಜೆ ಮಾಡಿ ಹೋಗಿದ್ದಾರೆ. ಯಾಕಂದರೆ ಆಫೀಸ್ಗೆ ಹೋಗೋರು ಇರ್ತಾರೆ, ಸ್ಕೂಲ್ಗೆ ಹೋಗೋರು ಇರ್ತಾರೆ, ಮಕ್ಕಳು ಹಾಗೆ ಕಾಲೇಜಿಗೆ ಹೋಗೋರು ಇರ್ತಾರೆ. ಹಂಗಾಗಿ ನಮ್ಮದು ಈ ಸರಿ ಸ್ವಲ್ಪ ಲೇಟ್ ಆಯಿತು. ಇಷ್ಟೊತ್ತಿಗೆ ಬಂದು ಹಾಕಿ ಹೋಗ್ತಾ ಇದ್ವಿ. ಎಷ್ಟೇ ಬೇಗ ಮಾಡಿದ್ರೂ ಈ ಸರಿ ಸ್ವಲ್ಪ ಲೇಟ್ ಆಯಿತು. ಏನು ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಮಾಡೋಣ ಅಂತ ಈಗ ನಾನು ನಮ್ಮ ಮನೆಯವರು ಬಂದಿದ್ದೀವಿ. ನಮ್ಮ ಮನೆಯವರು ಹೊರಗಡೆ ನಿಂತು ವಿಡಿಯೋ ತೊಗೊಳ್ತಾ ಇದ್ದಾರೆ, ನೋಡ್ಬೋದು. ಬಟ್ ಇದು ಸ್ವಲ್ಪ ಚಿಕ್ಕ ದೇವಸ್ಥಾನ ಇದೆ, ಜಾಸ್ತಿ ಒಳಗಡೆ ಜನ ನಿಂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ. ಇವರು ನಮ್ಮ ಫ್ರೆಂಡು ಜ್ಯೋತಿ, ಇಲ್ಲೇ ನಮ್ಮ ಮನೆ ಪಕ್ಕದಾಗೆ ಇರೋರು. ಅವರು ಕೂಡ ನಾಗಪ್ಪಗೆ ಹಾಲು ಹಾಕಕ್ಕೆ ಬಂದಿದ್ದಾರೆ. ಅವ್ರ ಮಕ್ಕಳದು ಕೂಡ ಸ್ಕೂಲು ಇತ್ತು, ಹಂಗಾಗಿ ಅವರೂ ಬೇಗನೆ ಹೋಗಿದ್ದಾರೆ. ಹಂಗಾಗಿ ಅವರೊಬ್ಬರೇನೇ ಬಂದಿರೋದು. ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಒಂದು ಸ್ವಲ್ಪ ಲೇಟಾಗಿ ಹೋಗ್ರಿ ಅಂತ, ಆಯಿತು ಅಂದಿದ್ರು. ನಾನು ನಮ್ಮ ಮನೆಯವ್ರು ಬಂದು ನಾನೆಲ್ಲ ಫುಲ್ ಪ್ರೊಸೀಜರ್ ಮುಗಿಸ್ಕೊತೀನಿ. ಪೂಜೆದ್ದು ನೂಲು ದಾರ ಹಾಕೋದು ಅದೇನಿರುತ್ತೆ ಎಲ್ಲ ಮಾಡಿ, ಆಮೇಲೆ ನಮ್ಮ ಮನೆಯವ್ರು ಕೂಡ ಹಾಲು ಹಾಕ್ಸಿ ಆಮೇಲೆ ನಾನು ಹಾಕ್ತೀನಿ.
ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಪೂಜೆ ಎಲ್ಲ ಆಯಿತು. ಈಗ ಹೂವು ಏರಿಸ್ತಾ ಇದ್ದೀನಿ. ಹಾಗೆ ಹಳ್ಳು ಏನು ಹುರಿದಿರ್ತೀವಿ ಆ ಹಳ್ಳಕ್ಕೆ ತೊಗೊಂಬಂದು ಇಲ್ಲಿ ನಾಗಪ್ಪಗೆ ಹಾಕ್ತೀವಿ. ಮನೇಲಿರೋ ನಾಗಪ್ಪಗೂ ಹಾಕ್ತೀವಿ, ಹಾಗೆ ಹೊಸ್ತಲಿಗೆ ಹಾಕ್ತೀವಿ. ನಿನ್ನೆ ಕೂಡ ಹಾಕಿದ್ದೀನಿ ನಾನು ನಾಗಪ್ಪಗೆ. ನಿನ್ನೆ ಕೂಡ ಹೊರಗಡೆ ಹೊಸ್ತಲಿಗೆ ಹಳ್ಳು ಹಾಕಿದ್ದೀನಿ. ಇವತ್ತು ದೇವರಿಗೆ ಕೂಡ ಹಳ್ಳು ಹುರಿದಿರ್ತೀವಲ್ಲ ಅದನ್ನು ಹಳ್ಳು ಕಡಲೆಕಾಳು ನೆನೆಸಿರೋದನ್ನು ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ನಾಗಪ್ಪನ ಮುಂದೆ ಹಾಕ್ತೀವಿ. ಆಮೇಲೆ ಎಡೆ ಏನು ಮಾಡಿರ್ತೀವಿ ಕುದಿಸಿದ ಕಡುಬು ಅದನ್ನು ಕೂಡ ತೊಗೊಂಬಂದಿದ್ದೀನಿ. ಎಡೆ ಮಾಡ್ಕೊಂಡು ಅದು ಕೂಡ ದೇವರಿಗೆ ಇಲ್ಲಿಟ್ಟು ಒಂದು ಸ್ವಲ್ಪ ಇಟ್ಟು ಒಂದು ಸ್ವಲ್ಪ ಪ್ರಸಾದದ ಥರ ನಾವು ಮನೆಗೆ ತೊಗೊಂಡೋಗಿ ತಿನ್ನಬೇಕು. ಇಲ್ಲಿ ನಮ್ಮ ಮನೆಯವರು ಊದಿನ ಕಡ್ಡಿ ಎಲ್ಲ ಬೆಳಗ್ಗೆ ಹಾಲು ಹಾಕ್ತಾರೆ. ಅವ್ರು ಹಾಕಿದ ಮೇಲೆ ನಾನು ಹಾಕಬೇಕು. ಓಕೆ, ಫ್ರೆಂಡ್ಸ್, ನಾಗರಕಟ್ಟಿ ಇರೋದು ಹೊಸರಾಯಪ್ಪನ ದೇವಸ್ಥಾನದಲ್ಲಿ. ಪ್ರತಿ ವರ್ಷ ನಾವು ಇಲ್ಲೇ ಬಂದು ಹಾಕ್ತೀವಿ. ಈ ದೇವಸ್ಥಾನದಲ್ಲೇನೆ 2 ನಾಗರಕಟ್ಟಿ ಇದೆ. ನಾವು ಹಾಲು ಹಾಕಿದ್ವಲ್ಲ ಅದೊಂದು, ಇದು ಒಂದು ಕೂಡ. ಇಲ್ಲಿ ಈಗ ಅಭಿಷೇಕ ಮಾಡ್ತಾ ಇದ್ದಾರೆ. ಅಭಿಷೇಕ ಮಾಡಿ ಪೂಜೆ ಎಲ್ಲ ಮಾಡಬೇಕು. ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ರು. ಫ್ರೆಂಡ್ಸ್, ಇದು ಅರಳಿ ಮರ. ಇಲ್ಲಿ ಅಭಿಷೇಕ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೂಡ ಇರುತ್ತೆ. ತುಂಬನೇ ಚೆನ್ನಾಗಿರುತ್ತೆ ಪ್ರತಿ ವರ್ಷ ಕೂಡ. ಫ್ರೆಂಡ್ಸ್, ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೋಡ್ಬೋದು ನಾನಿಲ್ಲಿ ದೋಸೆ ಹಾಕ್ತಾ ಇದ್ದೀನಿ. ನಮ್ಮ ಮನೆಯವರು ತಿಂಡಿ ತಿಂದಿರಲಿಲ್ಲ. ಪ್ರತಿ ವರ್ಷ ಹಾಲಾಕಿ ಬಂದೇನೆ ತಿಂಡಿ ತಿನ್ನೋದು, ಅಲ್ಲಿವರೆಗೂ ತಿನ್ನಲ್ಲ. ಸ್ವಲ್ಪ ಟೀ ಕುಡ್ಕೊಂಡಿರ್ತೀವಿ ಲೇಟ್ ಆಗುತ್ತೆ ಅಂತ. ನಾನಿಲ್ಲಿ ದೋಸೆ ಹಾಕಿ ಕೊಟ್ಟಿದ್ದೀನಿ. ನಮ್ಮ ಮನೆಯವ್ರು ತಿಂದು ಆಫೀಸ್ಗೆ ಹೋಗಬೇಕು. ಅವ್ರಿಗೆ ಕೂಡ ಬಾಕ್ಸಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಕರಿಗಡುಬು ಕಟ್ಟಿನಿ, ಅನ್ನ ಸಾಂಬಾರು ಹೀರೆಕಾಯಿ ಪಲ್ಯ ಎಲ್ಲ. ಅವ್ರು ಹೋದ್ಮೇಲೆ ಇದಿಷ್ಟು ಬಟ್ಟೆ ಹಾಕಿ ಬರಬೇಕು. ನಾನು ಬೇರೆ ಬಟ್ಟೆದು ಇವತ್ತೇ ಇಟ್ಕೊಂಡಿದ್ದೆ. ಬಟ್ಟೆ ಹಾಕಿ ಬಂದು ಈಗ ನಾನು ತಿಂಡಿ ತಿಂತಾ ಇದ್ದೀನಿ. ನೋಡ್ಬೋದು ಟೈಮ್ ಬಂದು 11:30 ಆಯಿತು. ಯಾಕಂದರೆ ಹಬ್ಬದ ದಿನನೇ ನಾನು ಬಟ್ಟೆ ಹಾಕಿದ್ದೆ. ಇದೊಂದು ಎಕ್ಸ್ಟ್ರಾ ಕೆಲಸ ಅಂತ ಹೇಳ್ಬೋದು. ಹಬ್ಬದ ಕೆಲಸನೇ ಜಾಸ್ತಿ ಇರುತ್ತೆ. ಬಟ್ಟೆ ಅದು ತೆಗೆದು ಮೇಲೆ ಹಾರಾಕಿ ಬರೋದು ಎಕ್ಸ್ಟ್ರಾ ಕೆಲಸ ಇದು ನನಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋನನ್ನು ನೋಡಿ. ಫ್ರೆಂಡ್ಸ್, ನಾವು ನಾಗರ ಪಂಚಮಿ ಹಬ್ಬನನ್ನು ಯಾವ ಥರ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದೀವಿ ಅಂತ ನೀವು ಕೂಡ ನೋಡಿ. ನೀವು ಯಾವ ಥರ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಓಕೆ, ಬಾಯ್.